ನೆರಳು ಹೇಳಿದ ಮಾತು ಕೇಳಿ ಲಾಟೀನು ನಾಚುತ್ತಾವು, ಬಲಗೈ ಬಳೆ ಸದ್ದು ಎಡಗೈಗೆ ಕೇಳ್ಯಾವೋ. ಭಟ್ಟರ ಸಾಹಿತ್ಯ ಬರೆಯೋ ರೀತಿನೇ ಹೀಗೆ. ಏನೋ ಫಿಲಾಸಫಿ, ಇನ್ನೇನೋ ತುಂಟತನ. ಆಳವಾಗಿ ಗಮನಿಸಿದ್ರೆ ಅದೆಲ್ಲಿಗೋ ಕರ್ಕೊಂಡು ಹೋಗುವ ಭಾವ. ಈ ಥರದ ಸಾಹಿತ್ಯದ ಒಟ್ಟು ಸಿನಿಮಾನೇ ದ್ಯಾವ್ರೆ. ಇನ್ನೇನು ಇದೇ ಆರಕ್ಕೆ ತೆರೆಗೂ ಬರ್ತಾ ಇದೆ. ಆದರೆ ದ್ಯಾವ್ರೆ ಹಾಡುಗಳಲ್ಲಿ ಇರೋ ಆ ನೋವು, ಆ ಕಾತರ, ಆ ಸೆಳೆತದ ಹಿಂದಿನ ಮಾತು ಹೇಳಬೇಕು ಅನ್ನಿಸ್ತಾ ಇದೆ. ಬನ್ನಿ ದ್ಯಾವ್ರ ದಾರಿ ಏನು ಅಂತ ನೋಡ್ಕೊಂಡ್ ಬರೋಣ. ಅದರ ಬಗ್ಗೆ ತಲೆ ಕೆಡಿಸಿಕೊಂಡು ಕುಳಿತ ವೇಳೆ ಸಂಗೀತ ನಿರ್ದೇಶಕ ವೀರ್ ಸಮರ್ಥ ಯಾವ ಟ್ಯೂನ್ ಹಾಕೋದು ಅಂದ್ಕೊಳ್ತಿದ್ರು. ನಿರ್ದೇಶಕ ಗಡ್ಡ ವಿಜಿ ಕೂಡ ಅದೇ ಗೊಂದಲದಲ್ಲಿದ್ರು. ಯೋಗರಾಜ್ ಭಟ್ಟರು ಅಲ್ಲಿಯೇ ಇದ್ರು. ಲಿರಿಕ್ ಆದ ನಂತರ ನಮಗೊಂದು ಫೀಲ್ ಬಂತು, ಇದು ಏನೋ ಬೇರೆ ಮಾಡ್ಬೋದು ಇದಕ್ಕೆ ಒಂದು ಹೊಸ ಆರ್ಕೆಸ್ಟ್ರಾ ಫೋಕ್ ಇಟ್ಕೊಂಡೆ ಏನೋ ಒಂದು ಚೆನ್ನಾಗಿ ಡಿಫ್ರೆಂಟಾಗಿ ಇವಾಗ ಬರ್ತಾ ಇರೋ ಟ್ರೆಂಡಲ್ಲಿ ಬೇರೆ ಏನಾದರೂ ಮಾಡ್ಬೋದು ಅಂತ ನಾವಾಗ ಅನಿಸುತ್ತೆ. ಹಾಗಾಗಿ ತುಂಬ ಅದಕ್ಕೆ ಲೈವ್ ಇಲ್ಲಿ ಮಾಡಿದ್ವಿ, ಚೆನ್ನೈ ಮಾಡಿದ್ವಿ, ಬಾಂಬೆ ಮಾಡಿದ್ವಿ. ತುಂಬ ಲೈವ್ ಎಲ್ಲ ಸಾಂಗಲ್ಲಿ ಲೈವ್ ರಿದಮ್ಸ್ ಇದೆ, ಲೈವ್ ಇನ್ಸ್ಟ್ರೂಮೆಂಟ್ಸ್ ಇದೆ, ಮೆಲೋಡಿ ಕೂಡ ಇನ್ಸ್ಟ್ರೂಮೆಂಟ್, ಕೀಸ್ ಕೂಡ ಲೈವ್ ಇದೆ, ರಿದಮ್ ಕೂಡ ಲೈವ್ ಇದೆ. ಹಾಗಾಗಿ ನಿಮ್ಗೆ ಕೇಳಿದಾಗ ಸೌಂಡಿಂಗ್ ಬೇರೆ ಥರ ಅನಿಸುತ್ತೆ. ಪ್ಯಾಟರ್ನ್ಗಳು ಕೂಡ ನಾವು ರೆಗ್ಯುಲರ್ ಪ್ಯಾಟರ್ನ್ ಯೂಸೇ ಮಾಡಿಲ್ಲ. ಅದು ಒಂದು ಸಾಂಗ್ 6/8 ಥರ ಇಲ್ಲ, ಅದು 2/4 ಇದೆ, ಅದ್ರ 6/8 ಥರ ನುಡಿಸಿದ್ವಿ. ಅದಕ್ಕೆ ಈ ಥರ ಬೇರೆ ಏನೇನೋ ಮಾಡಿದ್ವಿ. ಅದರಲ್ಲಿ ಜನ ಕಿವಿಯಲ್ಲೇ ಕೈ ಇಟ್ಟು ನಾನು ಹಾಡೋಕ್ಕೆ ಶುರು ಮಾಡಿದೆ. ಏನಂದರೆ ಯೋಗರಾಜ್ ಸರ್ ಕೇಳೋದು ಬೇಡ ಅಂತ ನಾವೇನು ಡಿಸ್ಕಸ್ ಮಾಡ್ತಾಯಿದ್ವಿ. ಧರ್ಮರಾಯನ ಗುಡಿಯ ಮ್ಯಾಲೆ ಹಾರನ್ನು ಹಾಡುತ್ತಾವೋ, ತಾನಾನೇ ನಾನಾ ನಾನಾ ತಾನಾನಿನೇ ನೀನಾನಾ ಅಂತ ಇಷ್ಟು ಹಾಡಿದೆ. ಮೆತ್ತಗೆ ಹಾಡ್ತಾಯಿದ್ದೆ. ಯೋಗರಾಜ್ ಸರ್ ಟಕ್ ಅಂತ ಎದ್ಬಿಟ್ರು, ಏನು ರೀ ಇದು ಅಂತ ಅಂದ್ಕೊಂಡು. ಸರ್ ಏನೋ ವಿಜಯಣ್ಣ ಒಂದು ಲೈನ್ ಹೇಳಿದ್ರು, ಏನು ಅಂತ ಚೆನ್ನಾಗಿದೆ ಹೇಳ್ರಿ ಅಂತ. ಅಲ್ಲಿ ಶುರುವಾಗಿದ್ದು ಸಾಂಗ್. ಎಲ್ಲ ಕೈದಿಗಳು ಆವಾಗ ತಪ್ಪಿಸ್ಕೊಂಡು ಹೋಗಬೇಕು. ತಪ್ಪಿಸ್ಕೊಳ್ಳಿಕ್ಕೆ ಅವರಿಗೆ ನಮ್ಮ ಸ್ಪೀಡ್ ಇರೋದು ಅಷ್ಟೇ. ಮನುಷ್ಯ ಎಷ್ಟು ತಪ್ಪಿಸ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಒಂದು ಕಾನೂನಿಂದ ಕಷ್ಟನೇ. ಆವಾಗ ಬರೋವಂಥ ಸಾಂಗ್. ಗಂಟೆಗೆ 60 ಕಿಮಿ, ನಮ್ಮ ಸ್ಪೀಡ್ ಇಷ್ಟೇ 60 ಕಿಲೋಮೀಟರ್, ನಮ್ಮ ಕಿಲೋಮೀಟರ್ ಪರ್ ಅವರ್ಗೆ. ಅದಕ್ಕಿಂತ ಜಾಸ್ತಿ ಓಡೋಕ್ಕಾಗೋದು. ಗಂಟೆಗೆ 60 ಕಿಮಿ ನಾವು ಎತ್ತಲಾಗೆ ಹೋಗೋದು ಸ್ವಾಮಿ. ಅದು ಕಾನ್ಸೆಪ್ಟ್ ಅವ್ರು ಹೊಳೆದಿದ್ದು ನಮಗೂ ಆಶ್ಚರ್ಯ. ಏನಂದರೆ ಹೀಗೆ ಒಂದು ಸಿಚುವೇಶನ್ ಬರುತ್ತೆ, ಎಲ್ಲರೂ ಬದುಕಬೇಕು, ಲೈಫ್ ಜೊತೆ ಹೋರಾಟ, ಸಾವು ಜೀವನದ ಜೊತೆ ಹೋರಾಟ ಇದ್ದಾಗ ತಪ್ಪಿಸ್ಕೊಂಡು ಹೋಗಿ ಏನು ಬರಿಬೋದು. ಗಂಟೆಗೆ 60 ಕಿಮಿ ನಾವು ಎತ್ತಲಾಗೆ ಹೋಗೋದು ಸಾಮು. ಅದು ಅಲ್ಲಿ ಬಂದಂಥ ಒಂದು ಲೈನ್. ಅದು ವೀರ್ ಸಮರ್ಥ ಅವರ ಸಂಗೀತದ ಕರಿಯರ್ನಲ್ಲಿ ದ್ಯಾವ್ರೆ ಮಹತ್ವದ ಚಿತ್ರವಾಗಿದೆ. ಯೋಗರಾಜ್ ಭಟ್ಟರಂತಹ ನಿರ್ದೇಶಕರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ ಖುಷಿ ಇವರ ಮನದಲ್ಲಿ ತುಂಬಿದೆ. ಅದೇ ಸಂತೋಷದಲ್ಲಿಯೇ ಚಿತ್ರದ ಈ ಸಿಗ್ನೇಚರ್ ಸಾಂಗ್ ಅನ್ನ ಹಾಡಿದ್ದಾರೆ. ಎಲ್ಲ ಬಿಟ್ಟು ಬಂದೆವು ನಾವು ನಮ್ಮ ಹೃದಯ ಪೂರ್ತಿ, ಎಲ್ಲಿ ಬೇಡಬೇಕು ತಂದೆ ಒಂದು ಚಿಟಿಕೆ ಪ್ರೀತಿ, ಶುರುವಾಗದ ಮಳೆಗಾಲಕ್ಕೆ ಕೊಡೆಯನ್ನು ಹಿಡಿಯುವೆವು, ಹಸಿವಾದರೆ ಉಳಿಗಾಲಕ್ಕೆ ನೀರನ್ನು ಕುಡಿಯುವೆವು. ಎಲ್ಲ ಹಾಡುಗಳನ್ನ ಯೋಗರಾಜ್ ಭಟ್ ಅವರೇ ಬರೆದಿದ್ದಾರೆ. ಆದ್ರೂ ಜಯಂತ್ ಕಾಯ್ಕಿನಿ ಇಲ್ಲಿ ಮಿಸ್ ಆಗಿದ್ದಾರೆ ಅನ್ಸುತ್ತೆ. ಅದಕ್ಕೆ ಚಾನ್ಸ್ ಕೊಡದ ಚಿತ್ರತಂಡ ಎಂದಿನಂತೆ ಮೆಲೋಡಿ ಟ್ಯೂನ್ ಒಂದಕ್ಕೆ ಜಯಂತ್ ಅವರಿಂದ ಹಾಡು ಬರೆಸಿದೆ. ನಾವು ಕಂಪೋಸ್ ಮಾಡೋಕ್ಕೆ ಒಂದು ಜಯಂತ್ ಸರ್ ಬರೀತಾರೆ ಈ ಸಾಂಗು, ರೊಮ್ಯಾಂಟಿಕ್ ಸಾಂಗು, ಯೋಗರಾಜ್ ಸರ್ ಮೇಲೆ ಪ್ಲೇ ಆಗುತ್ತೆ ಅಂತ ಒಂದು ಫಿಕ್ಸ್ ಅದು ಇದಿತ್ತು. ಅವಾಗ ಕೂತ್ಕೊಂಡು ಕಂಪೋಸ್ ಮಾಡುವಾಗ ಅದೇ ಟೈಮಿಗೆ ಸಡನ್ನಾಗಿ ಜಯಂತ್ ಸರ್ ಕೂಡ ಬಂದುಬಿಟ್ರು ಆಫೀಸ್ಗೆ. ಅಂದರೆ ಅವ್ರಿಗೆ ಗೊತ್ತಿರಲಿಲ್ಲ, ಐಡಿಯಾ ಇರಲಿಲ್ಲ ಕಂಪೋಸ್ ಮಾಡ್ತಾ ಇದ್ವಿ ಅಂತ. ಅಚಾನಕ್ಕಾಗಿ ಯೋಗರಾಜ್ ಸರ್ ಆಫೀಸ್ ಬಂದರು. ಎಲ್ಲರೂ ಕೂತ್ಕೊಂಡು ವಿಜಯಣ್ಣ, ನಾನು, ಯೋಗರಾಜ್ ಸರ್ ಮತ್ತು ಜಯಂತ್ ಸರ್ ಕೂತ್ಕೊಂಡು ಅವಾಗ ಕಂಪೋಸ್ ಮಾಡಿ. ಇದು ಇವತ್ತಿನ ಸಿನಿ ಮ್ಯಾಗಝಿನ್. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಸಿನಿ ಸುದ್ದಿಗಳನ್ನು ತರ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.